ಗುರುಗಳ ಅಲ್ಲಿಂದ ಆ ಕಾಂಪೌಂಡ್ ಇಂದ ಹ್ಮ್ ಈ ಕಲ್ಪುಚ್ಚವರೆಗೂ ನಮ್ದೇ 29. ನಮ್ದೇ ಇಲ್ಲಿಂದ ಜಾಗ ಇದೆ ನಮ್ದು. ಹೌದು, ಇಲ್ಲಿಂದ ಜಾಗ ಇದೆ. ಹಾ ಸರಿ, ಎಲ್ಲಿವರೆಗೂ ಜಾಗ ಇದೆ? ಇಲ್ಲಿಂದ ಹಾ ಹಾ ಅಲ್ಲಿವರೆಗೂ ಜಾಗ ಇದೆ. ಎಷ್ಟಿದೆ ಇದು? ಇದು ನನಗೆ 50 ಅಡಿ ಇದೆ. ಸೌತ್ ನಾರ್ತ್ 50 ಅಡಿ ಇದೆ. 50 ಅಡಿ ಇದೆ. 50 ಹಿಂಗೆ ಮುಂಭಾಗ 29, ಹ್ಮ್ ಹಿಂಭಾಗ 30. 29 ಹಿಂಗ್ 30 ಬರುತ್ತೆ. 39 ಸ್ವಲ್ಪ ಇದು ಬೆಳೆದಿದೆ. ಬೆಳೆದಿದೆ. ಇದು ಬೆಳೆದಿದೆ. ಹೌದು. ಅದು ಮೊದ್ಲು ಮನೆ ಇತ್ತ ಏನು? ಗೋಡನ್ ಕಟ್ಸಿದ್ದೆ. ಹಾ ರೀಸೆಂಟ್ ಆಗಿ ಹೋದ ವಾರದಲ್ಲಿ ಇದೇ ಜಾಗ ನೋಡಿ, ಇಲ್ಲಿ ಮನೆ ಕಟ್ತಾ ಇದ್ರಿ. ಹೌದು. ಇಲ್ಲಿ ಯಾವುದೇ ಕಾರಣಕ್ಕೂ ನೋಡಿ, ಬಾರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಮನೆ ಕಟ್ತಾ ಇದೀವಿ ಈಗ, ಇದು ನಿಮ್ಮ ಹೆಸರಿಗೆ ತಗೊಂಡ್ರೆ ಬಹಳ ಸೂಕ್ತ, ಅದ್ರ ವಿಚಾರ ಬೇರೆ. ಆದ್ರೆ ಮಟೀರಿಯಲ್ ಹಾಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿ ಹಾಕಬಾರ್ದು. ಇಲ್ಲಿ ನಿಮ್ಗೆ ಫೈನಾನ್ಷಿಯಲಿ ಭಾರಿ ಟೈಟ್ ಆಗ್ಬಿಡುತ್ತೆ, ನಿಂತೋಗ್ಬಿಡುತ್ತೆ ಮನೆ. ಆದ್ರೆ ಅದು ಹೆಸರಿಗೆ ಅಲ್ಲದೆ ಆ ಕಡೆ ಜಾಗ ಸಿಕ್ಕರೆ ಸ್ವಲ್ಪ ಅಲ್ಲಿ ಮೆಟಲ್ ಹಾಕೊಂಡ್ಬಿಡಿ, ಸಾಂಗವಾಗಿ ನಡೆದದು. ಅರ್ಥ ಆಯ್ತಾ? ಇನ್ ತಗೊಂಡು ಮಾಡೋಂತ ಅವಶ್ಯಕತೆನೇ ಇಲ್ಲ. ಈ ದರಿದ್ರ ನೆತ್ತಿ ಮೇಲೆ ಹಾಕೋಣಂತ ಅವಶ್ಯಕತೆನೇ ಇಲ್ಲ. ಇನ್ ತಗೊಂಡ್ರೆ ಓಕೆ, ಬಟ್ ಅದ್ರ ಮೆಟೀರಿಯಲ್ ಹಾಕೊಳಕ್ ತಗೊಂಡಾಗಿಲ್ಲ. ಮತ್ತೆ ನೆನಪಿಟ್ಕೊಳ್ಳಿ ಅದನ್ನ. ಮತ್ತೆ ಇನ್ನೊಂದು ನೋಡಿ, ಇನ್ ತಗೊಂಡ್ರೆ ಓಕೆ, ನಮ್ಮ ಮನೆಗೆ ಬಹಳ ಅನುಕೂಲ ಆಗಿರ್ತೀರಿ. ಆದ್ರೆ ಮೆಟೀರಿಯಲ್ ಹಾಕಕ್ಕೆ ಯೋಗ್ಯತೆ ಇಲ್ಲ. ಒಂದು. ಎರಡನೇದು, ಅದು ತಗೋಬಾರ್ದು, ನಿಮ್ಮ ಹೆಸರು ಮಾಡ್ಕೋಬಾರ್ದು. ಆದ್ರೆ ಮೆಟೀರಿಯಲ್ ಹಾಕೋಣಕ್ ಮಾತ್ರ ನೀವು ಬಳಸ್ಕೋಬಹುದು ಅಷ್ಟೇ, ಅದು ಸೂಕ್ತ. ಇದು ಮುಂಭಾಗ ಬಳಸ್ಕೊಬಹುದು. ಓ ಡೆಫಿನೆಟ್ ಆಗಿ ಬಳಸ್ಬೋದು, ಏನು ತೊಂದ್ರೆ ಏನಿಲ್ಲ. ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಹಂಗೆ ಮಿಸ್ಯೂಸ್ ಮಾಡ್ಕೊಂಡು ನೋಡಿ, ಒಂದ್ 3 ತಿಂಗಳು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಲ್ವಾ? ಹರ್ಷ 100 ವರ್ಷ ಹರ್ಷದಿಂದ್ರಪ್ಪ ಮನೆ ಕಟ್ಟಿ ಕೊಡು, ಪ್ಲಾನ್ ಕೊಡು. ಸರಿ ಇಷ್ಟ ಈಗಿದೆ. ಹೌದು, ಸರಿ ಅಲ್ವಾ? ಓಕೆ.